ಸಿನಿಮಾಯಿಂದ ಪೊಲಿಟಿಕಲ್ ಒಂದಷ್ಟು ನ್ಯೂಸ್ ಇದೆ. ಕಾಂಗ್ರೆಸ್ ಪ್ರತಿಭಟನೆ ಅಸ್ತ್ರ, ಬಿಜೆಪಿ ಡೋಂಟ್ ಕೇರ್ ಯಾಕೆ? ಬಚಾವಾದರಾಗಿದ್ದರೆ ಈಶ್ವರಪ್ಪನವರು, ಮಂತ್ರಿಗೆ ಸಿಕ್ಕ ಆ ಶ್ರೀರಕ್ಷೆ ಆದರೂ ಏನು? ಸಂತೋಷ್ ಅವರ ಪತ್ನಿಯ ಬೇಡಿಕೆ ಈಡೇರಿಸುತ್ತಾ ಸರ್ಕಾರ? ಈ ಹೊತ್ತಿನ ಸ್ಪೆಷಲ್ ಕಮಿಷನ್ ಬಲಿ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ವಗ್ರಾಮಕ್ಕೆ ಸಂತೋಷ್ ಪಾಟೀಲ್ ಅವರ ಮೃತದೇಹವನ್ನು ತೆಗೆದುಕೊಂಡು ಬಂದಿದ್ದಾರೆ. ಮುಗಿಲು ಮುಟ್ಟಿದೆ ಸಂಬಂಧಿಕರ ಆಕ್ರಂದನ. ಬ್ರೇಕಿಂಗ್ ನ್ಯೂಸ್. ಡೆತ್ ನೋಟ್ನ ವಾಟ್ಸಪ್ ಮೂಲಕ ಕಳಿಸಿ ತದನಂತರ ಉಡುಪಿಗೆ ಹೋಗಿ ಅಲ್ಲಿ ಲಾಡ್ಜಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಂತೋಷ್ ಪಾಟೀಲ್ ಅವರ ಮೃತದೇಹ ಇದೀಗ ಸ್ವಗ್ರಾಮಕ್ಕೆ ಬಂದಿದೆ. ಬೆಳಗಾವಿ ಬಡಸಗ್ರಾಮ, ಅಲ್ಲಿ ಅವರ ಸ್ವಂತ ಗ್ರಾಮ ಅದು. ಅಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ವಗ್ರಾಮದಲ್ಲಿ ಸಂಬಂಧಿಕರಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆಕ್ರಂದನದ ಮಧ್ಯೆಯೇ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಡೀತಾ ಇದೆ. ದೇಹದ ಮೇಲೆ ಕೇಸರಿ ಶಾಲನ್ನು ಹೊದಿಸಿ ಪೂಜೆ ಮಾಡ್ತಿದ್ದಾರೆ. ಲಿಂಗಾಯತ ಸಂಪ್ರದಾಯದಂತೆ ಮೃತದೇಹಕ್ಕೆ ಪೂಜೆ ಮಾಡಿ ಕಣ್ಣೀರಿಟ್ಟು ಕುಸ್ತುಬಿಟ್ರು ಸಂತೋಷ್ ಅವರ ಸಹೋದರಿ. ಸಂತೋಷ್ ಅಂತಿಮ ದರ್ಶನವನ್ನು ಪಡೆದರು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಪರಿಷತ್ತಿನ ಸದಸ್ಯರು ಚನ್ರಾಜ್ ಸೇರಿ ಹಲವರು ಅಂತಿಮ ದಮನವನ್ನು ಅಲ್ಲಿ ಸಲ್ಲಿಸಿದರು. ಸಂತೋಷ್ ಅವರ ಕುಟುಂಬಕ್ಕೆ ಜನಪ್ರತಿನಿಧಿಗಳು ಸಾಂತ್ವನ ಹೇಳ್ತಿದ್ದಾರೆ. ಸಂತೋಷ್ ಪಾಟೀಲ್ ಅವರ ಮನೆಯಲ್ಲಿ ಗೊಂದಲದ ವಾತಾವರಣ. ಅಂತ್ಯ ಸಂಸ್ಕಾರ ಬೇಡ, ಪ್ರತಿಭಟನೆ ಮಾಡೋದಕ್ಕೆ ಕೆಲವರು ಒತ್ತಡ ಆಗ್ತಿದ್ದಾರೆ. ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಮತ್ತೆ ಕೆಲವರು ಅಭಿಪ್ರಾಯ ಪಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಳಗಾವಿಯ ಬಡಸಗ್ರಾಮ, ಸಂತೋಷ್ ಪಾಟೀಲ್ ಸ್ವಗ್ರಾಮ, ಅಲ್ಲಿಗೆ ಪಾರ್ಥಿವ ಶರೀರ ಬಂತು, ಮುಗಿಲು ಮುಟ್ಟಿದ ಆಕ್ರಂದನ. ಈ ನಡುವೆ ಅಂತ್ಯ ಸಂಸ್ಕಾರದ ವಿಚಾರದಲ್ಲಿ ಒಮ್ಮತದ ಅಭಿಪ್ರಾಯ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಪ್ರತಿಭಟನೆ ಮಾಡೋಣ, ಅಂತ್ಯ ಸಂಸ್ಕಾರ ಮಾಡೋದು ಬೇಡ ಅಂತ ಕೆಲವರು, ಇಲ್ಲ ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ. ಅಂತ್ಯಕ್ರಿಯೆ ವಿಚಾರಕ್ಕೆ ಗ್ರಾಮಸ್ಥರಲ್ಲೇ ಗೊಂದಲ ಇದೆ. ಮೃತದೇಹ ಇಟ್ಟು ಪ್ರತಿಭಟನೆ ಮಾಡೋದಕ್ಕೆ ಕೆಲವರು ಆಗ್ರಹಿಸ್ತಾ ಇದ್ದಾರೆ. ಸಂತೋಷ್ ಪಾಟೀಲ್ ಪಾರ್ಥಿವ ಶರೀರದ ಮುಂದೆ ವಾಗ್ವಾದ ಕೂಡ ನಡೀತಾ ಇದೆ ನೋಡಿ. ನೀವು ನೋಡ್ತಿರುವಂಥ ಡೆವಲಪ್ಮೆಂಟ್ಸ್, ಅದು ವಾಗ್ವಾದ, ಅದು ಊರಿನವರು ಅವ್ರ ಕಡೆಯವರು ಇವ್ರ ಕಡೆಯವರೆಲ್ಲ. ಮೃತದೇಹವನ್ನು ಅಂತ್ಯ ಸಂಸ್ಕಾರಕ್ಕೆ ತೊಗೊಂಡೋಗೋದು ಬೇಡ, ನಾವು ಸರ್ಕಾರಕ್ಕೆ ನಮ್ಮ ನ್ಯಾಯ ಕೇಳೋಣ, ನಮಗೆ ನ್ಯಾಯ ಕೊಡಬೇಕು ಸರ್ಕಾರ. ಯಾಕೆಂದರೆ ನಿನ್ನೆಯಿಂದ ಆದಂಥ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇದೀಗ ಅವರೆಲ್ಲರೂ ಕೂಡ ಅಂತ್ಯ ಸಂಸ್ಕಾರ ಮಾಡೋದು ಬೇಡ ಅಂತ ಅವರು. ಕೆಲವರು ಇಲ್ಲ ಅಂತ್ಯ ಸಂಸ್ಕಾರ ಮಾಡೋಣ ಬಿಟ್ಬಿಡಿ ಅಂತ ಕೈ ಮುಗಿತಾರೆ. ಕೆಲವರೆಲ್ಲ ಅಭಿಪ್ರಾಯ ಒಮ್ಮತವಾಗಿ ಮೂಡಿ ಬಂದಿಲ್ಲ, ಹಾಗಾಗಿ ವಾಗ್ವಾದ ನಡೀತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್ ಸುಗಂಧಿ, ಅಲ್ಲೇನು ಅಪ್ಡೇಟ್ ಆಗ್ತಿದೆ ಇವಾಗ?
ಹರೀಶ್ ನಾಗರಾಜ್, ಈಗ ಬೆಳಗಾವಿಯ ಬಡಸ್ KH ಗ್ರಾಮದಲ್ಲಿ ಪಾರ್ಥಿವ ಶರೀರ ಸಂತೋಷ್ ಪಾಟೀಲ್ ಪಾರ್ಥಿವ ಶರೀರ ಬಂದಿರತಕ್ಕಂಥದ್ದು. ಕುಟುಂಬಸ್ಥರು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ರೆ ನೋಡ್ಬೋದು. ಅವರ ಮನೆಯ ಮುಂಭಾಗದಲ್ಲಿ ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ಲಿಂಗಾಯತ ಧರ್ಮದ ಕೆಲ ವಿಧಿವಿಧಾನಗಳನ್ನು ಕೂಡ ಮಾಡಲಾಗಿದ್ದು ಕುಟುಂಬಸ್ಥರೆಲ್ಲರೂ ಕೂಡ ಒಂದೆಡೆ ಸೇರ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಂತಂದರೆ ಈ ಸಂತೋಷ್ ಪಾಟೀಲ್ ಸಾವಿಗೆ ನ್ಯಾಯ ಸಿಗೋವರೆಗೂ ಅಂತ್ಯಕ್ರಿಯೆ ಮಾಡೋದು ಬೇಡ ಅಂತ ಹೇಳಿ ಒಂದು ಗುಂಪು ಹೇಳಿದ್ರೆ, ಮತ್ತೊಂದು ಕಡೆ ಇಲ್ಲ ಅಂತ್ಯಕ್ರಿಯೆ ಮಾಡೋಣ, ಯಾಕಂದರೆ ಸಂತೋಷ್ ಪಾಟೀಲ್ ಮೃತಪಟ್ಟು 3 ದಿನ ಆಗಿದ್ದರಿಂದ ಇದು ಸಮಸ್ಯೆ ಆಗುತ್ತೆ ಮತ್ತು ಗ್ರಾಮದಲ್ಲಿ ಈ ರೀತಿ ಪಾರ್ಥಿವ ಶರೀರ ಇಟ್ಟು ಧರಣಿ ಮಾಡೋದು ಸರಿಯಲ್ಲ ಅಂತೇಳಿ ಒಂದು ಮಾತಿನ ಚಕಮಕಿ ಕೂಡ ನಡೆದಿರ್ತಕ್ಕಂಥದ್ದು ನೋಡ್ಬೋದು. ಈಗ ಸ್ಥಳದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ನೆರೆದಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ಗ್ರಾಮದಲ್ಲಿ ಅಂತ್ಯಕ್ರಿಯೆ ಮಾಡೋಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಅನೇಕ ಧಾರ್ಮಿಕ ವಿಧಿವಿಧಾನಗಳಿಗೂ ಕೂಡ ಅನುವು ಮಾಡಿಕೊಡಲಾಗಿದೆ. ಇನ್ನೂ ಸ್ವಲ್ಪ ಹೊತ್ತು ಬಳಿಕ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅನೇಕರು ಪೂಜ್ಯರು ಸೇರಿದಂತೆ ಅನೇಕರು ಈಗ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಈಗ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ಕೂಡ ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇವರು ಬರೋವರೆಗೂ ಕೂಡ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಈಗ ಶ್ರೀಗಳು ಕೂಡ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ. ಉಡುಪಿಯಿಂದ ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಈ ಒಂದು ಪಾರ್ಥಿವ ಶರೀರ ಬೆಳಗಾವಿ ತಲುಪಿತು. ಬೆಳಗಾವಿಯ ಬಡಸ್ KH ಗ್ರಾಮದಲ್ಲಿ ಈಗ ನೋಡ್ಬೋದು ಅಂತ್ಯಕ್ರಿಯೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ಈಗ ಪೂಜ್ಯರು ಬಂದು ಒಂದು ಮಾಲಾರ್ಪಣೆ ಮಾಡೋ ಮೂಲಕ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಸಂತೋಷ್ ಪಾಟೀಲ್ ಈತ ಗುತ್ತಿಗೆದಾರನಾಗಿದ್ದು ಶೇಕಡ 40ರಷ್ಟು ಕಮಿಷನ್ ಆರೋಪವನ್ನು ಮಾಡಿ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಸಾವಿನ ಬಗ್ಗೆಯೂ ಕೂಡ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರ ಒಂದು ಎಲ್ಲರೂ ಕೂಡ ಆಗ್ರಹವಾಗಿದೆ. ಈಗ ಕೆಲವು ಹೊತ್ತಿನಲ್ಲಿ ಗ್ರಾಮದ ಅವರ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಬೆಳಗಾವಿ ಹಿಂಡಲಗ ಜಾತ್ರೆ ಸಂಬಂಧಪಟ್ಟಂತೆ 108 ಕಾಮಗಾರಿಗಳನ್ನು ಮಾಡಿದ್ರು. 4 ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿಯನ್ನು ಮಾಡಲಾಗಿತ್ತು. ಆದರೆ ಆ ಹಣ ಬರದ ಹಿನ್ನೆಲೆಯಲ್ಲಿ ಸಚಿವ KS ಈಶ್ವರಪ್ಪ ವಿರುದ್ಧ ಇವರು ಪ್ರತಿಭಟನೆಯನ್ನು ಮಾಡಿದರು. ಈ ಒಂದು ಪುಟ್ಟ ಪಾಪನಿದೆ, ಇದು ಮೃತ ಸಂತೋಷ್ನ ಮಗ ಅಂತೇಳಿ ಈಗ ಸ್ವಾಮೀಜಿಯವ್ರನ್ನ ಕರೆದು ಮಾತಾಡಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಸ್ಥಳದಲ್ಲಿ ಶಾಸಕಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದಾರೆ. ಕೆಲ ಹೊತ್ತಿನ ಬಳಿಕ ಈ ಒಂದು ಅಂತ್ಯಕ್ರಿಯೆ ಅಂತಿಮ ವಿಧಿವಿಧಾನಗಳು ನಡೆಯಲಿದೆ. ಬೆಳಗಾವಿಯ ಬಡಸ್ ಗ್ರಾಮದ ಹೊರವಲದಿರತಕ್ಕಂಥ ಅವರ ಸ್ವಂತ ಜಮೀನಲ್ಲಿ ಅಂತ್ಯಕ್ರಿಯೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಪಾರ್ಥಿವ ಶರೀರದ ಆಗಮನಕ್ಕಾಗಿ ಕುಟುಂಬಸ್ಥರು ಕಾಯ್ತಾ ಇದ್ರು. ಹರೀಶ್ ನಾಗರಾಜ್, ಕೆಲವು ಹೊತ್ತಿನಲ್ಲಿ ಅಂತ್ಯಕ್ರಿಯೆ ಚಂದ್ರಕಾಂತ್, ಅಂತ್ಯಕ್ರಿಯೆ ಮಾಡುವ ವಿಚಾರದಲ್ಲಿ ವಾಗ್ವಾದ ನಡೆಯೋದನ್ನು ಗಮನಿಸ್ತಾ ಇದ್ವಿ ನಾವು. ಅಂದರೆ ಒಂದಷ್ಟು ಜನ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ರು. ನಿನ್ನೆಯೂ ಕೂಡ ಆ ಲಾಡ್ಜ್ ಹತ್ರ ಉಡುಪಿಗೆ ಅವರ ಸಹೋದರ ಬಂದಾಗಲೂ ಕೂಡ ಅವರು ತುಂಬ ಖಡಕ್ಕಾಗಿ ಹೇಳ್ತಿದ್ರು. ನೋವು, ದುಃಖ, ಆಕ್ರೋಶ ಎಲ್ಲವೂ ಇತ್ತು. ಅಂದರೆ ಬಾಡಿನೇ ಮೂವ್ ಮಾಡಲ್ಲ, ನಮಗೆ ನ್ಯಾಯ ಸಿಗಬೇಕು ಅಂತಿದ್ರು. ಇವತ್ತು ಏನು ನಿರ್ಧಾರಕ್ಕೆ ಬಂದಿದ್ದಾರೆ, ಏನಾಗ್ತಿದೆ ಆ ಡೆವಲಪ್ಮೆಂಟ್ಸಲ್ಲಿ? ಖಂಡಿತವಾಗ್ಲೂ ಇವತ್ತು ಕೂಡ ಅದೇ ನಿರ್ಧಾರದಲ್ಲಿದ್ದಾರೆ. ಯಾಕಂದರೆ ಸಂತೋಷ್ ಸಾವಿಗೆ ಒಂದು ಶಿಕ್ಷೆ ಆಗಬೇಕು ಮತ್ತು ತನಿಖೆ ಆಗಬೇಕು ಅಂತೇಳಿ ಆಗ್ರಹ ಇದೆ. ಅಲ್ಲಿವರೆಗೂ ನಾವು ಅಂತ್ಯಕ್ರಿಯೆ ಮಾಡಲ್ಲ ಅಂತೇಳಿ ನಿನ್ನೆ ಆ ಪಟ್ಟವನ್ನು ಹಿಡಿದಿದ್ರು. ಆದರೆ ಇವತ್ತು ಪಟ್ಟನ ಸಡಿಲಿಸಲಾಗಿದೆ. ಯಾಕಂದರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆಯನ್ನು ಪಾರ್ಥಿವ ಶರೀರ ಇಟ್ಟು ಮನೆಯ ಮುಂದೆ ಇಟ್ಟುಕೊಂಡು ಕೊಡೋದು ಸರಿಯಲ್ಲ ಅಂತೇಳಿ ಸಂಬಂಧಿಕರ ನಿರ್ಧಾರವಾಗಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಹೊತ್ತಿನ ಹಿಂದೆ ಗಲಾಟೆ ನಡೆಯುತ್ತೆ. ಯಾಕಂದರೆ ಎಲ್ಲರೂ ಪಾರ್ಥಿವ ಶರೀರ ಇಟ್ಟು ಪ್ರತಿಭಟನೆ ಮಾಡೋಣ ಅಂತಂದರೆ ಕೆಲವರು ಬೇಡ, ಅಂತ್ಯಕ್ರಿಯೆ ಮಾಡೋಣ, ಯಾಕಂದರೆ 3 ದಿನ ಆಗಿದೆ, ಅಂತ್ಯಕ್ರಿಯೆ ಮಾಡಿ ಹೋರಾಟವನ್ನು ಮುಂದುವರಿಸೋಣ ಅಂತ ಕೆಲವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ನೆಲೆಯಲ್ಲಿ ಈ ವಾಗ್ವಾದವನ್ನು ನಡೀತು. ಈಗ ಈ ಬಗ್ಗೆ ಸ್ವಾಮೀಜಿ ಮತ್ತು ಶಾಸಕರು ಸೇರಿದಂತೆ ಎಲ್ಲ ಮುಖಂಡರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಚರ್ಚೆ ನಡೆಸಿದ ಬಳಿಕ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾಕಂದರೆ ಗ್ರಾಮದಲ್ಲಿ ಪಾರ್ಥಿವ ಶರೀರ ಇಟ್ಟು ಧರಣಿ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ಒಂದು ಗ್ರಾಮಸ್ಥರ ಹೇಳಿಕೆ, ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಅಂತ್ಯಕ್ರಿಯೆ ಮಾಡಿದ ಬಳಿಕವೂ ಕೂಡ ಸಂತೋಷ್ ಸಾವಿನ ಬಗ್ಗೆ ಅಂದರೆ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮುಂದುವರಿಸುವ ಚಿಂತನೆಯನ್ನು ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಈಗಾಗಲೇ KS ಈಶ್ವರಪ್ಪನವರು ನಿನ್ನೆ ಒಂದು ಸುದ್ದಿಗೋಷ್ಠಿ ನಡೆಸಿ ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಕೂಡ ಅವ್ರು ಹೇಳಿದರು. ಈಗ ಧರಣಿಯನ್ನು ಮುಂದುವರಿಸಿ ಗ್ರಾಮಸ್ಥರು ಅಂದರೆ ಈ ಸಚಿವ KS ಈಶ್ವರಪ್ಪ ಅವರು ರಾಜೀನಾಮೆ ಮತ್ತು ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಚಂದ್ರಕಾಂತ್ ಸುಗಂಧಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ. 1, 2, 3